ಸೃಜನಾತ್ಮಕ ಚಿಂತನೆಗೆ ಅಂತಾನೆ ಒಂದು ಒಳ್ಳೆ ಪರಿಸರವನ್ನ ಸೃಷ್ಟಿ ಮಾಡಿಕೊಳ್ಳೋದು ಹೇಗೆ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ನಮ್ಮ ಕ್ರಿಯೇಟಿವಿಟಿಯನ್ನ ಹೆಚ್ಚಿಸೋಕೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಹೇಗೆಲ್ಲ ಬದಲಾಯಿಸಬಹುದು ಅಂತ ನೋಡೋಣ. ಅಯ್ಯೋ, ಯೋಚ್ನೆ ಮಾಡೋಕೆ ಇದು ಸರಿ ಜಾಗನೇ ಅಲ್ಲ ಅಂತ ಎಂದಾದ್ರೂ ಅನ್ಸಿದ್ಯಾ? ಖಂಡಿತ ಅನ್ಸಿರುತ್ತೆ ಅಲ್ವಾ? ಕೆಲವೊಮ್ಮೆ ನಮ್ಮ ಪರಿಸರವೇ ಹೊಸ ಆಲೋಚನೆಗಳಿಗೆ ಒಂದು ದೊಡ್ಡ ಅಡ್ಡಿಯಾಗಿ ನಿಂತುಬಿಡುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ಮೂಲ ಸಾಮಗ್ರಿಯ ಪ್ರಕಾರ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಸುತ್ತಮುತ್ತಲಿನ ಪರಿಸರವೇ. ಅಂದ್ರೆ ನಮ್ಮ ಪರಿಸರ ಕೇವಲ ಒಂದು ಬ್ಯಾಕ್ಗ್ರೌಂಡ್ ಅಷ್ಟೇ ಅಲ್ಲ, ಅದು ನಮ್ಮ ಸೃಜನಶೀಲತೆಗೆ ಒಂದು ಮುಖ್ಯವಾದ ಸಾಧನ. ನೋಡಿ, ಮುಖ್ಯವಾದ ವಿಷಯ ಅಂದರೆ ಶಾಂತತೆ. ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದುನೇ ಇದು. ನಮ್ಮ ಪ್ರಾಥಮಿಕ ಗುರಿ ಏನಪ್ಪಾ ಅಂದ್ರೆ ಮಾನಸಿಕವಾಗಿ ಒಂದು ಶಾಂತವಾದ ಸ್ಥಿತಿಯನ್ನ ತಲುಪುವುದು, ನಮ್ಮ ದೃಶ್ಯ ಜಗತ್ತನ್ನು ರೂಪಿಸಿಕೊಳ್ಳುವುದು. ಸರಿ, ಹಾಗಾದ್ರೆ ನಮ್ಮ ಸೃಜನಾತ್ಮಕ ಅಭಯಾರಣ್ಯದ ಮೊದಲ ಸ್ತಂಭದ ಕಡೆಗೆ ಹೋಗೋಣ. ಅಂದ್ರೆ ನಾವು ಏನು ನೋಡ್ತೀವಿ ಅನ್ನೋದ್ರ ಮೇಲೆ ಗಮನ ಹರಿಸೋಣ. ಇಲ್ಲಿರೋ ಹೋಲಿಕೆ ನೋಡಿ. ಎಡಭಾಗದಲ್ಲಿ ನಾವು ಬಯಸೋ ಆದರ್ಶ ದೃಶ್ಯ ಇದೆ, ಅಂದ್ರೆ ಒಂದು ಶಾಂತವಾದ ಕೆರೆ ಅಥವಾ ಸಮುದ್ರ. ಆದ್ರೆ ಬಲಭಾಗದಲ್ಲಿ ಏನಿದೆ? ಹೆಚ್ಚಿನವರು ದಿನನಿತ್ಯ ಎದುರಿಸೋ ವಾಸ್ತವ, ಒಂದು ಗಡಿಬಿಡಿಯ ಕಾರ್ ಪಾರ್ಕಿಂಗ್ ಅಥವಾ ಒಂದು ಬ್ಯುಸಿ ಆಫೀಸ್. ಈ ವ್ಯತ್ಯಾಸವೇ ಸಮಸ್ಯೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಇದನ್ನ ಸರಿಪಡಿಸೋದು ಹೇಗೆ? ಇಲ್ಲಿ ಕೆಲವು ತುಂಬನೇ ಪ್ರಾಕ್ಟಿಕಲ್ ಆದ ಪರಿಹಾರಗಳಿವೆ. ಒಂದು, ಶಾಂತವಾದ ರೂಮ್ ಹುಡುಕಿಕೊಳ್ಳಿ. ಕಾರಿಡೋರ್ ಕಡೆ ಮುಖ ಮಾಡಿ ಕೂರೋದನ್ನ ತಪ್ಪಿಸಿ. ಒಂದು ವೇಳೆ ಇದು ಸಾಧ್ಯವಾಗ್ಲಿಲ್ಲ ಅಂದ್ರೆ ಪ್ರಕೃತಿಯ ದೃಶ್ಯ ಇರೋ ಒಂದು ಪೋಸ್ಟರ್ ಹಾಕಿ. ಮತ್ತು ತುಂಬನೇ ಮುಖ್ಯವಾಗಿ ಡೆಸ್ಕ್ನ ಯಾವಾಗ್ಲೂ ಕ್ಲೀನಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಇಲ್ಲೊಂದು ತುಂಬಾನೇ ಆಶ್ಚರ್ಯಕರವಾದ ವಿಷಯ ಇದೆ. ಸಂಶೋಧನೆಗಳ ಪ್ರಕಾರ ಸೀಲಿಂಗ್ ಎತ್ತರವಾಗಿದ್ದಷ್ಟು ಸೃಜನಶೀಲತೆ ಹೆಚ್ಚಾಗುತ್ತಂತೆ. ಹಾಗಾದ್ರೆ ಎಲ್ಲದಕ್ಕಿಂತ ಎತ್ತರದ ಸೀಲಿಂಗ್ ಯಾವುದು? ಖಂಡಿತವಾಗಿಯೂ ಅದು ಆಕಾಶ, ಅಂದ್ರೆ ಹೊರಗಡೆ ಸಮಯ ಕಳೆಯೋದು, ನಮ್ಮ ಧ್ವನಿ ಪರಿಸರವನ್ನು ವಿನ್ಯಾಸಗೊಳಿಸುವುದು. ಸರಿ, ಈಗ ಎರಡನೇ ಸ್ತಂಭಕ್ಕೆ ಬರೋಣ, ಅಂದ್ರೆ ನಮ್ಮ ಕೇಳುವಿಕೆಯ ಪರಿಸರ. ಇದು ಕೂಡ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇಲ್ಲಿ ಕೆಲವು ಆಯ್ಕೆಗಳಿವೆ. ಒಂದು, ಸಂಪೂರ್ಣ ನಿಶ್ಶಬ್ದ ಅಥವಾ ಸಮುದ್ರದ ಅಲೆಗಳ ಶಬ್ದ, ಇಲ್ಲಾಂದ್ರೆ ಸಾಹಿತ್ಯ ಇಲ್ಲದ ಶಾಂತವಾದ ಸಂಗೀತ. ಹಾಡುಗಳಲ್ಲಿ ಪದಗಳಿದ್ರೆ ನಾವು ಯೋಚನೆ ಮಾಡುವಾಗ ನಮ್ಮ ಗಮನ ಬೇರೆ ಕಡೆ ಹೋಗಬಹುದು. ಮತ್ತು ಇಲ್ಲೊಂದು ಕುತೂಹಲಕಾರಿ ಆಯ್ಕೆ ಇದೆ, ಅದನ್ನ ಬ್ರೌನ್ ನಾಯ್ಸ್ ಅಂತಾರೆ. ಹಾಗಾದ್ರೆ ಈ ಬ್ರೌನ್ ನಾಯ್ಸ್ ಅಂದ್ರೆ ಏನು? ಇದು ವೈಟ್ ನಾಯ್ಸ್ಗಿಂತ ಸ್ವಲ್ಪ ಹೆಚ್ಚು ತೂಕವಾದ ಧ್ವನಿ. ಇದನ್ನ ಹೆಚ್ಚಾಗಿ ಜಲಪಾತದ ಶಬ್ದಕ್ಕೆ ಹೋಲಿಸ್ತಾರೆ. ನಮ್ಮ ಸುತ್ತಮುತ್ತಲಿನ ಬೇಡವಾದ ಶಬ್ದಗಳನ್ನ ಬ್ಲಾಕ್ ಮಾಡಕ್ಕೆ ಇದು ಬಹಳನೇ ಪರಿಣಾಮಕಾರಿ. ಇದನ್ನ ಟ್ರೈ ಮಾಡೋದು ತುಂಬಾ ಸುಲಭ. ಆನ್ಲೈನ್ನಲ್ಲಿ ಬ್ರೌನ್ ನಾಯ್ಸ್ ಅಂತ ಸರ್ಚ್ ಮಾಡಿ ಹೆಡ್ಫೋನ್ ಹಾಕೊಂಡು ಕೇಳಿ. ಇದು ಒಂದು ಸೃಜನಾತ್ಮಕ ಮನಸ್ಥಿತಿಗೆ ಹೋಗಕ್ಕೆ ಸಹಾಯ ಮಾಡ್ತಾ ಅಂತ ನೀವೇ ನೋಡಿ. ನಮ್ಮ ಸೃಜನಾತ್ಮಕ ಸಾಧನಗಳನ್ನ ಆರಿಸ್ಕೊಳ್ಳೋದು. ಈಗ ಮೂರನೇ ಮತ್ತು ಕೊನೆಯ ಸ್ತಂಭದ ಕಡೆಗೆ ಹೋಗೋಣ, ಅಂದ್ರೆ ನಾವು ಸೃಜನಾತ್ಮಕ ಕೆಲಸಕ್ಕೆ ಬಳಸೋ ಸಾಧನಗಳ ಸ್ಪರ್ಶದ ಅನುಭವದ ಬಗ್ಗೆ. ಪೆನ್ ಮತ್ತು ಪೇಪರ್ ಬಳಸಿ ಬರೆಯೋದಕ್ಕೂ ಕೀಬೋರ್ಡ್ ಮೇಲೆ ಟೈಪ್ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಪೆನ್ ಪೇಪರ್ ಜೊತೆ ಒಂದು ನೇರವಾದ ಸಂಪರ್ಕ ಇರುತ್ತೆ. ಆದ್ರೆ ಕೀಬೋರ್ಡ್ ಬಳಸುವಾಗ ಸರಿಯಾದ ಕೀ ಹುಡುಕೋದು, ಟೈಪೋ ಸರಿಪಡಿಸೋದು, ಇದಕ್ಕೆಲ್ಲ ಮೆದುಳಿನ ಶಕ್ತಿ ಖರ್ಚಾಗುತ್ತೆ. ಇದು ನಮ್ಮ ಸೃಜನಾತ್ಮಕ ಹರಿವಿಗೆ ಒಂದು ರೀತಿ ಅಡ್ಡಿಯಾಗಬಹುದು. ಬರೆಯೋಕೆ ಅಂತ ಕೂತಾಗ ಒಂದು ದೊಡ್ಡ A4 ಶೀಟ್ ಪೇಪರ್ ಬಳಸಿದ್ರೆ ಒಂದು ರೀತಿ ಕಡಿಮೆ ನಿರ್ಬಂಧ ಇದೆ ಅಂತ ಅನ್ಸುತ್ತೆ. ಜಾಗದ ಕೊರತೆ ಇಲ್ದಿದ್ದಾಗ ನಮ್ಮ ಆಲೋಚನೆಗಳು ಕೂಡ ಮುಕ್ತವಾಗಿ ಹರಿಯೋಕ್ ಶುರುವಾಗತ್ತೆ. ಆದ್ರೆ ಒಂದು ವಿಷಯ ನೆನ್ಪಿರ್ಬೇಕು, ಎಲ್ಲರಿಗೂ ಒಂದೇ ರೀತಿ ಸರಿಹೊಂದಲ್ಲ. ಕೆಲವರಿಗೆ ಸಣ್ಣ ನೋಟ್ಬುಕ್ ಇಷ್ಟ ಆಗ್ಬೋದು, ಇನ್ನು ಕೆಲವರು ಫೋನಲ್ಲಿ ನೋಟ್ಸ್ ಮಾಡ್ಕೊಳ್ತಾರೆ. ಡಿಕ್ಟೇಷನ್ ಕೂಡ ಒಂದು ಒಳ್ಳೆ ಆಯ್ಕೆ, ಮತ್ತು ಸ್ಕ್ರಿಪ್ಟಿಂಗ್ ಮಾಡೋರಿಗೆ ಲ್ಯಾಪ್ಟಾಪ್ಗಳೇ ಬೆಸ್ಟ್. ಯಾವುದು ಸರಿ ಅನ್ಸುತ್ತೋ ಅದನ್ನೇ ಆರಿಸ್ಕೊಳ್ಬೇಕು. ನಾವು ಬಳಸೋ ವಸ್ತುಗಳು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ಮಾತು ಒಂದು ಒಳ್ಳೆ ಉದಾಹರಣೆ. ಒಂದು ಒಳ್ಳೆ ಫೌಂಟೇನ್ ಪೆನ್ನ ಅನುಭವವೇ ಬೇರೆ. ಅದರಲ್ಲಿ ಬರೆಯೋವಾಗ ನಾನು ಬರೀತಿರುವ ವಿಷಯಗಳಿಗೆ ಇನ್ನೂ ಹೆಚ್ಚಿನ ಮೌಲ್ಯವಿದೆ ಅಂತ ಅನಿಸುತ್ತೆ. ನೋಡಿ, ಬಳಸೋ ಸಾಧನಗಳು ಎಷ್ಟೊಂದು ಪರಿಣಾಮ ಬೀರುತ್ತೆ. ತಮಗೆ ಯಾವುದು ಸರಿಹೊಂದುತ್ತದೆ ಎಂಬುದನ್ನ ಕಂಡುಕೊಳ್ಳಿ. ಇಷ್ಟೆಲ್ಲ ನೋಡಿದ್ಮೇಲೆ ಮುಖ್ಯವಾದ ವಿಷಯ ಏನು ಅಂದ್ರೆ ವೈಯಕ್ತಿಕ ಪ್ರಯೋಗ. ನಮ್ಮ ದೃಶ್ಯ, ಶ್ರವಣ ಮತ್ತು ಸ್ಪರ್ಶದ ಪರಿಸರವನ್ನ ನಮಗೋಸ್ಕರ, ನಮಗೆ ಸರಿಹೊಂದುವ ಹಾಗೆ ಹೊಂದಿಸಿಕೊಳ್ಳುವುದೇ ಮುಖ್ಯ. ಹಾಗಾದ್ರೆ ಈಗ್ಲೇ ಶುರು ಮಾಡೋಕೆ ಇಲ್ಲಿದೆ ಒಂದು ಸಿಂಪಲ್ 3 ಸ್ಟೆಪ್ ಪ್ಲಾನ್. ಒಂದು,
ತಲೆಯನ್ನ ಖಾಲಿ ಮಾಡ್ಕೊಳ್ಳಿ. ಮಾಡ್ಬೇಕಿರೋ ಕೆಲಸಗಳನ್ನೆಲ್ಲ ಒಂದು ಪೇಪರ್ ಮೇಲೆ ಬರೆದಿಡಿ. 2 ನಿಮಗಂತ ಒಂದು ಜಾಗ ಹುಡ್ಕೊಳ್ಳಿ. ಅದು ಶಾಂತವಾದ ಕೋಣೆ ಆಗಿರಬಹುದು ಅಥವಾ ಹಿತವಾದ ಸಂಗೀತ ಇರೋ ಸ್ಥಳ ಆಗಿರಬಹುದು. 3 ರೆಡಿಯಾಗಿ ನೀವು ಇಷ್ಟಪಡೋ ಪೆನ್ ಮತ್ತು ಪೇಪರ್ ಸಿದ್ಧವಾಗಿಟ್ಕೊಳ್ಳಿ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಯೋಚನೆ ಮಾಡಿ. ಯಾವ ಒಂದು ಸಣ್ಣ ಬದಲಾವಣೆ ನಿಮ್ಮ ಸೃಜನಾತ್ಮಕ ಅಭಯಾರಣ್ಯದ ಬಾಗಿಲನ್ನು ತೆರೆಯಬಹುದು? ಅದು ನೀವು ನೋಡೋ ದೃಶ್ಯ ಆಗಿರಬಹುದು, ಕೇಳೋ ಶಬ್ದ ಆಗಿರಬಹುದು, ಅಥವಾ ಬಳಸೋ ಒಂದು ಸಾಧನವೇ ಆಗಿರಬಹುದು. ಇವತ್ತೇ ಒಂದು ಸಣ್ಣ ಬದಲಾವಣೆ ಮಾಡಿ ಅದರ ಪರಿಣಾಮವನ್ನು ಗಮನಿಸಿ.